ನಮಸ್ಕಾರ. ವೆಲ್ಕಮ್ ಟು 1 ಮಿನಿಟ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತಿನ ದಿವಸ ಒಂದು ಒಳ್ಳೆ ಮಾಹಿತಿ ಏನಪ್ಪ ಅಂದರೆ ಡಾರ್ಕ್ ಚಾಕ್ಲೇಟ್ಸ್ ಬಗ್ಗೆ ಕೊಡೋಕ್ಕೆ ಬಂದಿದ್ದೀನಿ. ಎಷ್ಟೊಂದು ಜನ ಡಯಾಬಿಟಿಕ್ ಪೇಷಂಟ್ಸ್ ಕೇಳ್ತಾರೆ, ಸರ್ ಡಾರ್ಕ್ ಚಾಕ್ಲೇಟ್ಸ್ ಯೂಸ್ ಮಾಡ್ಬೋದಾ ಅಂತ. ಡೆಫಿನೆಟ್ಲಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಬೇಕು. ಯಾಕೆ ಅಂದರೆ ಇದರಲ್ಲಿ ಲಾಟ್ ಆಫ್ ಆ್ಯಂಟಾಕ್ಸಿಡೆಂಟ್ಸ್ ಇರುತ್ತೆ. ಫ್ಲೈವನಾಯ್ಡ್ಸ್ ಅಂತ ನಾವು ಏನು ಕಮ್ಮನ್ ಕರಿತೀವೋ ಅದಿರುತ್ತೆ. ಅದೇನು ಮಾಡುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಮಾಡುತ್ತೆ. ನಾಟ್ ಓನ್ಲಿ ದಟ್, ಇಟ್ಸ್ ಹೆಲ್ತಿ ಫಾರ್ ಹಾರ್ಟ್ ಅಂತ ಹೇಳ್ತೀವಿ. ಹಾರ್ಟ್ ಕೂಡ ಹೆಲ್ತಿ ಆಗಿರುತ್ತೆ. ಬಟ್ ಒಂದೇನಪ್ಪ ಅಂದರೆ ಈ ನಾವು ಚಾಯ್ಸ್ ಆಫ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್. ಡಾರ್ಕ್ ಚಾಕ್ಲೇಟ್ಸ್ ಆದಷ್ಟು 70% ಮೇಲೆ ಕೋಕ್ ಇರೋಂಥದ್ದು ತೊಗೊಂಡ್ರೆ ನಿಮ್ಮ ಹಾರ್ಟಿಗೂ ಒಳ್ಳೆಯದು. ನಾಟ್ ಓನ್ಲಿ ದ್ಯಾಟ್, ಇಮ್ಮಿಡಿಯೇಟಾಗಿ ಶುಗರ್ ಲೆವೆಲು ಜಾಸ್ತಿ ಆಗೋಲ್ಲ. ಪ್ಲಸ್ ಇಟ್ ಕಂಟೈನ್ಸ್ ಮೋರ್ ಆಫ್ ಆ್ಯಂಟಾಕ್ಸಿಡೆಂಟ್ಸು ಅದು ಇದು ಇರೋದ್ರಿಂದ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾ ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಬೆಟರ್ ಆಗುತ್ತೆ. ಸೊ ಹಾಗಾಗಿ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಬೇಕು. ಬಟ್ ಒಂದೇನಪ್ಪ ಅಂದರೆ ಪೋರ್ಷನ್ ಕಂಟ್ರೋಲ್ ಸೈಜಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಪೋರ್ಷನ್ ಎಷ್ಟು ತಿನ್ನಬೇಕು ಅಂತ ಗೊತ್ತಿರಬೇಕು. ಆ ಲೇಬಲ್ ಕರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡು ಈ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡೋದ್ರಿಂದ ಡೆಫಿನೆಟಾಗಿ ನಿಮ್ಮ ಡಾರ್ಕ್ ಚಾಕ್ಲೇಟ್ಸ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಅಡ್ವೈಸಬಲ್.